ಚುನಾವಣೆ ನಡೆದಿದ್ದು ಕರ್ನಾಟಕದಲ್ಲಿ, ಪಾಕಿಸ್ತಾನದಲ್ಲಿ ಅಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದವರನ್ನ ಸುಮ್ಮನೆ ಬಿಡಬೇಕಾ? ಹಿಂದೆ ಕಾಶ್ಮೀರದಲ್ಲಿ ಪಾಕ್ ಪರ ಘೋಷಣೆಯನ್ನ ಕೇಳ್ತಾ ಇದ್ವಿ, ಈಗ ವಿಧಾನಸೌಧದೊಳಗೆ ಜಿಂದಾಬಾದ್ ಘೋಷಣೆ ಕೇಳ್ತಿದ್ದೇವೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಹಿಂದಿರುವಂತಹ ಸಂಘಟನೆ ಯಾವುದು? ತನಿಖೆಯನ್ನ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯಸಭೆಯಲ್ಲಿ ನೀವು ಕರ್ನಾಟಕ ಪ್ರತಿನಿಧಿಸುತ್ತಿರುವುದು ಅಪಮಾನ ಅನ್ನೋ ರೀತಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಕರ್ನಾಟಕದಲ್ಲಿ ಚುನಾವಣೆ ನಡೆದಿರೋದು, ಪಾಕಿಸ್ತಾನದಲ್ಲ. ಮತ ಹಾಕಿದವರು ಕಾಂಗ್ರೆಸ್ ಶಾಸಕರು, ಗೆದ್ದವರು ನಾಸಿರ್ ಹುಸೇನ್ ಅಂತಕ್ಕಂಥ ಕರ್ನಾಟಕದವನು. ಜಿಂದಾಬಾದ್ ಘೋಷಣೆ ಪಾಕಿಸ್ತಾನದ್ದು. ಇಂಥ ಪಾಪಿಗಳನ್ನು ಸುಮ್ಮನೆ ಬಿಡಬೇಕಾ? ಸನ್ಮಾನ್ಯ ನಾಸಿರ್ ಹುಸೇನ್ರೆ, ನೀವು ಇಲ್ಲಿ ಅನ್ನ ತಿಂದಿದ್ದೀರಿ. ನೀವು ಬಾಯಿ ಮುಚ್ಚಿಸ್ಬೇಕಾಗಿದ್ದು, ನಿಮ್ಮ ಹಿಂದ್ಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಒಂದು ಘೋಷಣೆ ಕೂಗಿದ್ನಲ್ಲ, ಅವನ್ನ ಮೆಟ್ಟಲ್ಲಿ ಹೊಡೆದು ಬಾಯಿ ಮುಚ್ಚಿಸ್ಬೇಕಿತ್ತು, ಪೊಲೀಸರು ವಶಕ್ಕೆ ಒಪ್ಪಿಸ್ಬೇಕಿತ್ತು. ಅದ್ರ ಬದಲಿಗೆ ನೀವು ಪತ್ರಕರ್ತನ ಗದರಿಸ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ನಿಮ್ಮಂಥವರು ಕರ್ನಾಟಕವನ್ನು ಪ್ರತಿನಿಧಿಸೋದು ಕರ್ನಾಟಕಕ್ಕೆ ಒಂದು ಅಪಮಾನ. ರಾಜ್ಯಸಭೆಗೆ ಹೋಗಿ ಪ್ರತಿನಿಧಿಯಾಗೋದು ಸಭೆಗೆ ಒಂದು ಅಪಮಾನ. ನಿಮ್ಮ ಸಮರ್ಥಕನ ಬಾಯಿಂದ ಬಂದಂಥ ಘೋಷಣೆ ಕೇಳಿಯೂ ಕೂಡ ಅವನನ್ನು ಪೊಲೀಸರಿಗೆ ಹಿಡ್ಕೊಡದಲ್ಲೇ ನೀವು ತಪ್ಪು ಮಾಡಿದ್ದೀರಿ. ಅವನು ಯಾರು ಅನ್ನೋದನ್ನು ಇವ್ರನ್ನ ಬಾಯಿ ಬಿಡಿಸಿದರೆ ಎಲ್ಲವೂ ಹೊರಗಡೆ ಬರುತ್ತೆ. ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೇನೆ. ಕೈ ಅಧಿಕಾರಕ್ಕೆ ಬಂದಾಗ ದೇಶದ್ರೋಹಿಗಳಿಗೆ ಕುಮ್ಮಕ್ಕನ್ನ ನೀಡ್ತಾರೆ. ನಿಮಗೆ ದೇಶದ ಬಗ್ಗೆ ಗೌರವ ಇದ್ರೆ ಕೂಡಲೇ ಆತನನ್ನ ಒಳಗೆ ಹಾಕಿ ಅಂತ ವಿಡಿಯೋ ಹೇಳಿಕೆ ಮೂಲಕವಾಗಿ ಕೇಂದ್ರ ಸಚಿವ ಜೋಶಿ ಆಗ್ರಹಿಸಿದ್ದಾರೆ. ನಾಸಿರ್ ಹುಸೇನ್ ಏನೂ ಆಗಿಲ್ಲ ಎಂಬ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಘಟನೆ ಸಂಬಂಧ ಸಿಎಂ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರ ಒಂದು ಮೆರವಣಿಗೆಯಲ್ಲಿ ವಿಧಾನಸೌಧದ ಕಟ್ಟಡದ ಒಳಗಡೆ, ಅಂದರೆ ಅರ್ಥಾತ್ ವಿಧಾನಸೌಧದ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಎಲ್ಲ ಟಿ ವಿಗಳಲ್ಲಿ ಬರ್ತಾ ಇದೆ. ಇದು ಅತ್ಯಂತ ಖಂಡನೀಯ. ಮತ್ತು ನಾವು ಹಲವು ಬಾರಿ ಹಿಂದೂ ನಾನು ಹೇಳಿದ್ದೇನೆ, ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಥವಾ ಚುನಾವಣೆ ಗೆಲ್ತಾರೆ, ದೇಶದ್ರೋಹಿಗಳಿಗೆ, ಪಾಕಿಸ್ತಾನಿ ಸಮರ್ಥಕರಿಗೆ ಕುಮ್ಮಕ್ಕು ಬಂದಂಗೆ ಆಗ್ತದೆ. ಯಾಕಂದರೆ ತುಷ್ಟೀಕರಣದಿಂದ ಒಂದು ರೀತಿಯಲ್ಲಿ ರ್ಯಾಡಿಕಲೈಸೇಷನ್ನಿಂದ ದೇಶದ್ರೋಹತನ. ಇದು ಕಾಂಗ್ರೆಸ್ ಪಾರ್ಟಿಯ ಇದೊಂದು ಸರ್ಕಲ್. ಇದು ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಘಟನೆ ನಡೆದಿದೆ ಇದನ್ನು ನಾನು ಅತ್ಯುಗ್ರವಾಗಿ ಖಂಡಿಸ್ತೇನೆ. ಕರ್ನಾಟಕ ರಾಜ್ಯದ ಪೊಲೀಸರಿಗೆ, ಮುಖ್ಯಮಂತ್ರಿಗೆ, ಗೃಹ ಮಂತ್ರಿಗಳಿಗೆ ನಾನು ಆಗ್ರಹಪಡಿಸ್ತೇನೆ, ಇವ್ರನ್ನ ಮೊದಲು ಒದ್ದೊಳಗೆ ಹಾಕಿ. ನಿಮಗೇನಾದರೂ ದೇಶಭಕ್ತಿ, ಭಾರತ ಮಾತೆ ಇದರ ಬಗ್ಗೆ ಗೌರವ ಇದ್ದರೆ ಮೊದಲು ಅವ್ರನ್ನ ಒಳಗೆ ಹಾಕಿರಿ. ಮತ್ತು ನಾನು ಒಂದೆರಡು ಕಡೆ ನೋಡಿದೆ, ನಾಸಿರ್ ಹುಸೇನ್ ಏನೂ ಆಗಿಲ್ಲ, ಯಾರೋ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಸರಿಯಲ್ಲ. ಇದು ತನಿಖೆಯನ್ನು ಮಾಡಬೇಕು. ಯಾರು ಇದನ್ನು ಮಾಡಿದ್ದಾರೆ ಅವ್ರನ್ನ ಬಂಧಿಸಬೇಕು ಮತ್ತು ತಕ್ಷಣ ಈ ಒಂದು ಘಟನೆಗೆ ಮುಖ್ಯಮಂತ್ರಿಗಳು ಕ್ಷಮೆ ಕೋರಬೇಕು. ಮತ್ತು ಅದರ ಜೊತೆಯಲ್ಲಿ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಅನ್ನೋದು ಸ್ಪಷ್ಟಪಡಿಸಬೇಕು. ಇದು ಅತ್ಯಂತ ಸಾಮಾನ್ಯ ಸಂಗತಿ ಅಂತ ಅವರು ಭಾವಿಸಬಾರದು. ಒಂದು ರೀತಿಯಲ್ಲಿ ದೇಶದ್ರೋಹಕ್ಕೆ ಕುಮ್ಮಕ್ಕು ಕೊಡುವ ರೀತಿಯಲ್ಲಿ ಇವತ್ತು ನಡ್ಕೊಂಡಿದ್ದಾರೆ. ಇದು ಅತ್ಯಂತ ಖಂಡನೀಯ ಅನ್ನುವಂಥ ಮಾತನ್ನು ಹೇಳಿ ನಾನು ಕಾಂಗ್ರೆಸ್ ಪಾರ್ಟಿ, ರಾಹುಲ್ ಗಾಂಧಿ, ಖರ್ಗೆ ಅವರು, ಯಾಕಂದರೆ ಇವರು ಖರ್ಗೆ ಅವರ ಬಲಗೈಯವರು, ನಾಸಿರ್ ಹುಸೇನ್, ಅವರೆಲ್ಲರೂ ಕ್ಷಮೆ ಕೇಳಬೇಕು ಮತ್ತು ತನಿಖೆಯನ್ನು ಮಾಡಿ ಸಂಬಂಧಿಸಿದವ್ರನ್ನ ಒದ್ದೊಳಗೆ